ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ FDA 2023ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ, ವಿವರಣೆ ಸಮೇತವಾಗಿ ಬಿಡಿಸೋಣ. ಇಂದಿನ ಸಂಚಿಕೆಯ ಒಂದು ಪ್ರಶ್ನೆ ಉಳಿದಿತ್ತು, ಅದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾಗಿ ಇಂದಿನ ತರಗತಿಯ ಒಂದು ಪ್ರಶ್ನೆನ ಮುಗಿಸಿ ಮುಂದಕ್ಕೆ ಹೋಗೋಣ. ಇಂದಿನ ತರಗತಿಯ ಕೊನೆಯ ಪ್ರಶ್ನೆ ಯಾವುದಂದರೆ, ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಬಹಳ ಇಂಪಾರ್ಟೆಂಟು. ಇವು ಚೆನ್ನಭೈರ ದೇವಿಯ ಮೇಲೆ FDA ಆಗಿರಲಿ, ಒಟ್ಟು KPSC ನಡೆಸಿದಂತಹ ಪರೀಕ್ಷೆಗಳಲ್ಲಿ ಬಹಳ ಬಾರಿ ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಬಿಡಕ್ಕೆ ಮನಸ್ಸು ಬರಲಿಲ್ಲ. ಒಂದು ಪ್ರಶ್ನೆ ಇದ್ರೂ ಪರವಾಗಿಲ್ಲ, ಮೊದಲಿಗೆ ಈ ಪ್ರಶ್ನೆನ ಹೇಳಿ ಮುಂದುವರ್ಸೋಣ ಅಂತೇಳಿ ತಗೊಂಡ್ಬಂದಿದ್ದೀವಿ. ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆದವರು ಪೋರ್ಚುಗೀಸರು. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು. ಹಾಗಾದರೆ ಚೆನ್ನಭೈರ ದೇವಿ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವ್ರ ಬಗ್ಗೆ ಪದೇ ಪದೇ ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ನೋಡೋದಾದರೆ, ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಆಳುತ್ತಿದ್ದರು. ಇವರು ಗೇರುಸೊಪ್ಪೆ, ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಇವರು ಆಳ್ತಿದ್ರು. ಇವರನ್ನು ಕಾಳು ಮೆಣಸಿನ ರಾಣಿ ಎಂದು ಕರೆಯಲು ಕಾರಣ ಏನು? ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೆದ್ರು. ಆದರೆ ಕಾರಣ, ರೀಸನ್ ಏನಂತ ಕೇಳೋದಾದರೆ, ಇವರು ಯುರೋಪಿಗೆ ನೋಡಿ ನೆನಪಿರಲಿ, ಯುರೋಪಿಗೆ ಕಾಳು ಮೆಣಸನ್ನು ರಫ್ತು ಮಾಡ್ತಿದ್ರು. ಹಾಗಾಗಿ ಇವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೀತಾರೆ. ಹಾಗಾದರೆ ಇವ್ರ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಳೋದಾದರೆ, ಇವರನ್ನು ಪೋರ್ಚುಗೀಸರು ಏನಂತ ಕರಿತಿದ್ರು ಅಂತೇಳಿ ಪ್ರಶ್ನೆ ಆಗ್ಬೋದು. ಚೆನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರಿತಿದ್ರು. ಆದರೆ ಪೋರ್ಚುಗೀಸರು ಒಂದು ಬಿರುದು ನೀಡಿದ್ರು ಇವ್ರನ್ನ, ರೈನಾ ದಿ ಪಿಮೆಂಟಾ ಅಂತೇಳಿ. ಏನು? ರೈನಾ ದಿ ಫಿಮೆಂಟಾ ಅಂತೇಳಿ ಇವರಿಗೆ ಪೋರ್ಚುಗೀಸರು ಒಂದು ಬಿರುದನ್ನು ಕೊಟ್ಟಿದ್ರು. ಇವರಿಗೆ ಗೇರುಸೊಪ್ಪೆಯಲ್ಲಿ ಇವ್ರ ದೇವಸ್ಥಾನ ಇದೆ. ಗೇರುಸೊಪ್ಪೆಯಲ್ಲಿ ಇವ್ರದ್ದೊಂದು ದೇವಸ್ಥಾನ ಇದೆ, ಸರಿಯಾಗಿ ನೆನಪಿರಲಿ. ಚೆನ್ನಭೈರ ದೇವಿ ಇವರು ಸಾಳುವ ವಂಶಕ್ಕೆ ಸೇರಿದವರು. ಇವರು ಗೇರುಸೊಪ್ಪೆ ಮತ್ತು ಹಾಡವಳ್ಳಿ ಪ್ರದೇಶವನ್ನು ಆಳ್ತಿದ್ರು. ಇವರನ್ನು ಕಾಳು ಮೆಣಸಿನ ರಾಣಿ ಅಂತೇಳಿ ಕರೆದಿದ್ರು. ಇಲ್ಲಿಗೆ ಇಂದಿನ ಸಂಚಿಕೆಯ ಒಂದು ಪ್ರಶ್ನೆ ಮುಕ್ತಾಯ ಆಯಿತು. ಇಲ್ಲಿಂದ FDA 2023ರ ಪ್ರಶ್ನೆ ಪತ್ರಿಕೆನ ನೋಡೋಣ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾವೆ. ಕಡಿಮೆ ಪ್ರಶ್ನೆ ಇದ್ರೂ ಚಿಂತೆ ಇಲ್ಲ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದ್ದಾವೆ. ಬನ್ನಿ ನೋಡೋಣ, ಉಪಯೋಗ ಆಗೇ ಆಗ್ತತಿ. ಬನ್ನಿ, ಮೊದಲನೇ ಪ್ರಶ್ನೆ, FDA 2023ರ ಮೊದಲನೇ ಪ್ರಶ್ನೆ, ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತಿತ್ತು? ನೋಡ್ರಿ, ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ ಅವಾಗ 23ರಲ್ಲಿ. ಆದರೆ ಮುಂಬರುವ ಪ್ರಶ್ನೆಗಳು ಬಹಳ ಟಫ್ ಇದಾವೆ. ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ನವಕೋಟಿ ನಾರಾಯಣ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರ್. ಇವ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಇವರನ್ನ ರಾಜ ಜಗದೇವ, ನೋಡಿ ರಾಜ ಜಗದೇವ, ಇವ್ರ ಬಿರುದು ನಾನು ಹೇಳ್ತಾ ಇದ್ದೀನಿ, ರಾಜ ಜಗದೇವ ಮತ್ತು ಕರ್ನಾಟಕ ಚಕ್ರವರ್ತಿ. ಇದು ಬಹಳ ಇಂಪಾರ್ಟೆಂಟು. ಕರ್ನಾಟಕ ಚಕ್ರವರ್ತಿ, ಇದು ಬಹಳ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕರ್ನಾಟಕ ಚಕ್ರವರ್ತಿ ಅಂತೇಳಿ ಬಿರುದಿತ್ತು. ಮತ್ತು ತೆಂಕಣ ರಾಜ, ನೋಡಿ ತೆಂಕಣ ರಾಜ ಅಂತ ಬಿರುದಿತ್ತು. ಇವೆಲ್ಲ ಇವರ ಬಿರುದು. ಇದರಲ್ಲಿ ನವಕೋಟಿ ನಾರಾಯಣ ಕೂಡ ಒಂದು ಬಿರುದು. ಇವರು 18 ಇಲಾಖೆಯ ಅಟಾರ ಕಚೇರಿಯನ್ನು ಪ್ರಾರಂಭ ಮಾಡಿದರು. ನಿಮ್ಗೆ ಸರಿಯಾಗಿ ನೆನಪಿರಲಿ, 18 ಇಲಾಖೆಯ ಕಚೇರಿಯನ್ನು, ಅಟಾರ ಕಚೇರಿಯನ್ನು ಯಾರು ಪ್ರಾರಂಭ ಮಾಡಿದ್ದಂಥ ಪ್ರಶ್ನೆ ಆದರೆ ಚಿಕ್ಕದೇವರಾಜ ಒಡೆಯರ್. ಇವರು ಬೆಂಗಳೂರನ್ನ ಗೇಣಿಗಾಗಿ ಪಡೆದಿರ್ತಾರೆ. ಎಷ್ಟಕ್ಕೆ? 3 ಲಕ್ಷಕ್ಕೆ. ಯಾರಿಂದ ಅಂತ ಕೇಳ್ಬೋದು. ಔರಂಗಜೇಬನಿಂದ 3 ಲಕ್ಷಕ್ಕೆ ಬೆಂಗಳೂರನ್ನ ಗೇಣಿಗಾಗಿ ಪಡೆದಿರ್ತಾರೆ. ಇದು ಪ್ರಶ್ನೆ ಆಗ್ಬೋದು. ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಾನು ತಂದೀನಿ ಈ ಸಂಚಿಕೆಯಲ್ಲಿ. ಇದನ್ನು ನೀವು ಸಮಯವಿದ್ದರೆ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಬನ್ನಿ, ಮುಂದಿನ ಪ್ರಶ್ನೆ, 1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ಅಥವಾ ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತೇಳಿ ಪ್ರಶ್ನೆ ಇದೆ. ಯಾರು? ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇದಕ್ಕೆ ಸರಿಯಾದ ಉತ್ತರ ಬೆಂಜಮಿನ್ ಡಿಸ್ರೇಲಿ. ಇವರು ಯುನೈಟೆಡ್ ಕಿಂಗ್ಡಮ್ನ ಇವರು 2 ಬಾರಿ ಪ್ರಧಾನಮಂತ್ರಿ, ಯುನೈಟೆಡ್ ಕಿಂಗ್ಡಮ್ನ 2 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಈ ದಂಗೆನ ನ್ಯಾಷನಲ್ ರೈಸಿಂಗ್, ರಾಷ್ಟ್ರೀಯ ದಂಗೆ ಅಂತೇಳಿ ಬೆಂಜಮಿನ್ ಡಿಸ್ರೇಲಿ ಅವರು ಕರೀತಾರೆ. ಬನ್ನಿ, ಮುಂದಿನ ಪ್ರಶ್ನೆ, ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು? ನೋಡಿ, ಕೆಳದಿ ರಾಜವಂಶದಲ್ಲಿ ವೀರ ಮಹಿಳೆ ಯಾರು ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕೆಳದಿಯ ಚೆನ್ನಂಬಾಜಿ. ಇವರು 1672ರಿಂದ
1697ರವರೆಗೆ ದೀರ್ಘಾವಧಿಯವರೆಗೆ ಇವರು ಕೆಳದಿ ಸಂಸ್ಥಾನವನ್ನು ನೋಡಿ, ಕೆಳದಿ ಸಂಸ್ಥಾನವನ್ನು ಆಳಿದ ಮಹಿಳೆಯಾಗಿದ್ದಾರೆ. ಆಳಿದ ಮಹಿಳೆ ಸರಿಯಾಗಿ ನೆನಪಿರಲಿ. ಕೆಳದಿ ರಾಜವಂಶದಲ್ಲಿ ಚೆನ್ನಮ್ಮಾಜಿ ಒಬ್ಬ ವೀರ ಮಹಿಳೆ. ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಗೆ ನೀಡಲಾದ 4 ಪದಗಳ ಜೋಡಿಗಳಲ್ಲಿ 3 ಜೋಡಿಗಳು ಯಾವುದೋ ಒಂದು ರೀತಿಯಲ್ಲಿ ಏಕರೂಪವಾಗಿವೆ ಮತ್ತು ಒಂದು ವಿಭಿನ್ನವಾಗಿದೆ. ವಿಭಿನ್ನವಾಗಿರುವುದನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಇದು ರಾಜಧಾನಿ ಬಗ್ಗೆ ಕೇಳಿದಂತಹ ಪ್ರಶ್ನೆ. ಬನ್ನಿ, ಲಕ್ಷದ್ವೀಪ ಕವರತ್ತಿ ಇದು ಸರಿ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ಫ್ಲೋಟ್ ಬ್ಲೇಡ್ ಇದು ಸರಿ ಇದೆ. ದಿಯು ಮತ್ತು ದಮನ್ ಇದು ಸರಿ ಇದೆ. ದಮನ್. ಲಡಾಖ್ ಶ್ರೀನಗರ ಇದು ತಪ್ಪಿದೆ. ಯಾಕಂದರೆ ಲಡಾಖ್ ರಾಜಧಾನಿ ಲೇಹ್. ಲಡಾಖ್ ರಾಜಧಾನಿ. ಹಾಗಾಗಿ ಈ ಮೇಲಿನ 4 ಹೇಳಿಕೆಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳೊಂದಿಗೆ ಹೋಲಿಕೆ ಮಾಡಿರಂತ ಹೋಲಿಕೆ ಯಾವುದಾಗಿಲ್ಲ ಅಂತ ಕೇಳಿದರು. ಆದರೆ ರಾಜಧಾನಿ ಲಡಾಖ್ದು ಲೇಹ್. ಸರಿಯಾಗಿ ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಶಾಸನ ಅಂತೇಳಿ ಕೇಳಿದ್ದಾರೆ. ಕನ್ನಡದ ಮೊದಲ ಶಾಸನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಕ್ರಿಸ್ತಶಕ ನೋಡಿ, ಕ್ರಿಸ್ತಶಕ 450ರಲ್ಲಿ ಹಾಸನ ಜಿಲ್ಲೆಯ ನೋಡಿ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ ನೆನಪಿರಲಿ, ಅಲ್ಮಿಡಿ ಎಂಬಲ್ಲಿ ಇದು ದೊರಕಿದ ಶಾಸನವಾಗಿದೆ. ಕನ್ನಡದಲ್ಲಿ ದೊರಕಿದ ಮೊದಲ ಶಾಸನ ಇದು. ಕ್ರಿಸ್ತಶಕ 450ರಲ್ಲಿ ನೆನಪಿರಲಿ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬಲ್ಲಿ ಕನ್ನಡದಲ್ಲಿ ದೊರಕಿದ ಮೊದಲ ಶಾಸನ ಇದು ಅಲ್ಮಿಡಿ ಶಾಸನವಾಗಿದೆ. ಇದು ಯಾರಿಗೆ ಸಂಬಂಧಪಟ್ಟಂತಹ ಶಾಸನ ಅಂತ ಪ್ರಶ್ನೆ ಆದರೆ ಇದು ಕದಂಬರ ನೋಡಿ, ಕದಂಬರ ಕಾಕುತ್ಸವರ್ಮ ನೆನಪಿರಲಿ. ಕದಂಬರ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟಂತಹ ಅವ್ರ ಬಗ್ಗೆ ತಿಳಿಸುವಂತಹ ಶಾಸನ ಇದಾಗಿದೆ. ಹಾಗಾದರೆ ಈ ಶಾಸನವನ್ನು ಯಾವ ಇಸ್ವಿಯಲ್ಲಿ ಸಂಶೋಧನೆ ಮಾಡಲಾಗ್ತದೆ 1936ರಲ್ಲಿ ಎಂ.ಎಚ್. ಕೃಷ್ಣ. ಸರಿಯಾಗಿ ನೆನಪಿರಲಿ, ಎಂ.ಎಚ್. ಕೃಷ್ಣ ಅವರು ಈ ಶಾಸನವನ್ನು ಸಂಶೋಧನೆ ಮಾಡಲಾಕತಿ. ಹಾಗಾದರೆ ಮಸ್ಕಿ ಶಾಸನ ಎಲ್ಲಿ ಸಿಗ್ತದೆ, ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಮಸ್ಕಿ ಸಿಗುವಂತಹ ಶಾಸನ, ರಾಯಚೂರಿನಲ್ಲಿ ಕಂಡು ಬರುವಂತಹ ಶಾಸನ. ಇದು ಯಾರ ಬಗ್ಗೆ ಹೇಳ್ತದೆ ಈ ಶಾಸನ ಅಂದರೆ ಅಶೋಕನ ಬಗ್ಗೆ ಹೇಳ್ತದೆ. ನೆನಪಿರಲಿ, ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ಅಶೋಕನ ಬಗ್ಗೆ ಹೇಳ್ತದೆ. ಅಶೋಕನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಇದು ನೆನಪಿರಲಿ, ಪ್ರಶ್ನೆ ಕೇಳಬಹುದು. ದೇವನಾಂಪ್ರಿಯ ಪ್ರಿಯದರ್ಶಿ ಅಂತೇಳಿ ಯಾವ ಶಾಸನದಲ್ಲಿ ಅಶೋಕನಿಗೆ ಹೆಸರು ಉಲ್ಲೇಖವಿದೆ ಅಂದರೆ ಮಸ್ಕಿ ಶಾಸನ. ಇದು ರಾಯಚೂರಿನಲ್ಲಿ ಕಂಡು ಬರ್ತೈತಿ. ಹಾಗಾದರೆ ಐಹೊಳೆ ಶಾಸನ ಇದು ಯಾರ ಬಗ್ಗೆ ಹೇಳ್ತದೆ ಅಂದರೆ ಇದು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳ್ತತಿ. ಇದು ಇದರಲ್ಲಿ ನರ್ಮದಾ ನದಿ ಕದನದ ಬಗ್ಗೆ ಕೂಡ ಇದೆ. ನರ್ಮದಾ ನದಿ ಕದನದ ಬಗ್ಗೆ ಇದೆ. ನರ್ಮದಾ ನದಿ ಕದನವು ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತಹ ಕದನವಾಗಿದೆ. ಬನ್ನಿ 6ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್, ಬಹಳ ಇಂಪಾರ್ಟೆಂಟ್, ಇದು ಬಹಳ ಸಾರಿ ರಿಪೀಟ್ ಆಗಿದೆ. ಕರ್ನಾಟಕದಲ್ಲಿ ಮಾರ್ಟಿನ್ ಲೂಥರ್ ಅಂತೇಳಿ ಯಾರನ್ನ ಗುರುತಿಸಲಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಬಸವೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಕರೀತಾರೆ. 12ನೇ ಶತಮಾನದ ನೋಡಿ, ನೆನಪಿರಲಿ, 12ನೇ ಶತಮಾನದ ಆಧ್ಯಾತ್ಮಿಕ ಸಂಸತ್ತಾದ ಅನುಭವ ಮಂಟಪವನ್ನು ಇವರು ಸ್ಥಾಪಿಸ್ತಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಬಸವೇಶ್ವರರವರು ಅನುಭವ ಮಂಟಪವನ್ನು 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಬೀದರ್ ಜಿಲ್ಲೆಯ ನೋಡಿ, ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನೆನಪಿರಲಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ಲಕತ್ತಿ. ಕಾಯಕವೇ ಕೈಲಾಸ ಎಂದು ಇವರು ಸಾರಿದರು. ಕಾಯಕವೇ ಕೈಲಾಸ ಅಂತೇಳಿ ಇವ್ರು ಸಾರಿದರು. ಇವ್ರ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವ್ರ ಸಿದ್ಧಾಂತವಾಗಿದೆ. ಇವರ ಅಂಕಿತ ನಾಮ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮ. ಕೂಡಲ ಸಂಗಮ ದೇವ ಇವರ ಅಂಕಿತ ನಾಮವಾಗಿದೆ. ಬನ್ನಿ 7ನೇ ಪ್ರಶ್ನೆ ನೋಡೋಣ. ಮನೆಯ ಅಡುಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗ ಯಾವುದು ಅಂತಂದರೆ ಮಿಶ್ರ ಗೊಬ್ಬರ. ಇದಕ್ಕೆ ಸರಿಯಾದ ಉತ್ತರ ಮಿಶ್ರ ಗೊಬ್ಬರ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದರೆ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಈ ಪ್ರಶ್ನೆಗೆ. ವಿಜಯನಗರ ಸಾಮ್ರಾಜ್ಯದ
ಮುಖ್ಯ ದೇವ ಅಥವಾ ದೇವತೆ ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿದೆ. ಹಂಪಿ ಶ್ರೀ ವಿರೂಪಾಕ್ಷ ವಿಜಯನಗರ ಸಾಮ್ರಾಜ್ಯದ ದೇವ ಅಥವಾ ದೇವತೆ. ಹಾಗಾದರೆ ಸ್ಥಾಪನೆ ಯಾವಾಗ ಕಥೆ ಅಂದರೆ 1336ರಲ್ಲಿ ಸ್ಥಾಪನೆ ಕಥೆ. ಸ್ಥಾಪನೆ ಮಾಡಿದ್ದು ಅಕ್ಕ ಬುಕ್ಕರು ಇದನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ. ಎಲ್ಲಿ? ತುಂಗಭದ್ರಾ ನದಿ ದಡದ ಮೇಲೆ ಈ ಸಾಮ್ರಾಜ್ಯ ಸ್ಥಾಪನಾ ಕಥೆ. ಇದು ವಿಜಯನಗರ ಜಿಲ್ಲೆಯ, ನೋಡಿ, ವಿಜಯನಗರ ಜಿಲ್ಲೆಯ ಹಂಪಿ ಇವರ ರಾಜಧಾನಿ. ರಾಜ್ಯ ಲಾಂಛನ ಯಾವುದಂದ್ರೆ ವರಾಹ ಇವರ ರಾಜ್ಯ ಲಾಂಛನ. ಕುಲದೇವತೆ ಅಥವಾ ರಾಜ ಮುದ್ರಿಕೆ ಶ್ರೀ ಹಂಪಿ ವಿರೂಪಾಕ್ಷ. ಹಾಗಾದರೆ ಹಂಪಿಯನ್ನು ಯಾವ ಇಸ್ವಿಯಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂದರೆ 1986ರಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಕತಿ. ನೆನಪಿರಲಿ ಅಂತ ಹೇಳಿ ಇದನ್ನು ಹೇಳ್ತೀನಿ. ಬನ್ನಿ ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲದ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ನೋಡಿರಿ, ಜಾಗತಿಕ ತಾಪಮಾನದಲ್ಲಿ ಏನು ಪಾತ್ರ ವಹಿಸ್ತಾವೋ ಇಂಗಾಲ ಡೈಆಕ್ಸೈಡ್ನಂತಹ ಅನಿಲಗಳನ್ನು ನಾವು ಏನೆಂದು ಕರಿತೀವಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಏನು? 9ನೇ ಪ್ರಶ್ನೆ. ಏನಂತ ಕರಿತೀವಿ ಅಂತ ಕೇಳಿದರೆ ಇವನ್ನ ನಾವು ಹಸಿರುಮನೆ ಅನಿಲಗಳು ಅಂತೇಳಿ ಕರೀತಾರೆ. ಏನು? ಹಸಿರುಮನೆ ಅನಿಲಗಳು ಅಂತೇಳಿ ಕರಿತೀವಿ. ಬನ್ನಿ 10ನೇ ಪ್ರಶ್ನೆ. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು? ಇದು ಇಂಟರ್ನ್ಯಾಷನಲ್ ಪ್ರಶ್ನೆ. ಇದು ನೋಡಿ, ಅಂತಾರಾಷ್ಟ್ರೀಯ ಪ್ರಶ್ನೆ ಇದು. ಸೈಲೆಂಟ್ ವ್ಯಾಪಾರವನ್ನು ನಡೆಸುವವರು ಯಾರು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಸೈಲೆಂಟ್ ವ್ಯಾಪಾರವನ್ನು, ಅಂದರೆ ಮೌನ ವ್ಯಾಪಾರ, ಮಾತು ಆಡಂಗಿಲ್ಲ, ಮೌನ ವ್ಯಾಪಾರ ಅಥವಾ ಮೂಕ ವ್ಯಾಪಾರ ಅಂತೇಳಿ ಇದನ್ನು ಕರೀತಾರೆ. ಇವರು 2 ಗುಂಪುಗಳು ಈ ಮೌನ ವ್ಯಾಪಾರವನ್ನು ಸೈಬೀರಿಯಾದ ಚುಕ್ಚೆಸ್ ಜನಾಂಗದವರು ಈ ವ್ಯಾಪಾರವನ್ನು ನಡೆಸ್ತಾರೆ. ಇವರು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಕಂಡುಬರ್ತೈತಿ. ಏನು? ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇವರು ಕಂಡು ಬರ್ತಾರೆ. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವಾಗ ದಿವಾನಿ ಹಕ್ಕು ಅಂದರೆ ಆದಾಯ ಸಂಗ್ರಹಿಸುವ ಹಕ್ಕುಗಳು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಾಗಿ ದೊರೆಯಿತು? ಯಾವ ಇಸ್ವಿಯಲ್ಲಿ ಅಂತ ಕೇಳಿದರೆ 1765ರಲ್ಲಿ ಇವರಿಗೆ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದಿದ್ದು. ಇದು ಒಂದು ಭೂಕಂದಾಯ. ಏನು? ಇದು ಒಂದು ಭೂಕಂದಾಯವಾಗಿದೆ. ಇದು ಒಂದು ಭೂಕಂದಾಯ ಆಗಿದೆ. ಕಂದಾಯವನ್ನು ಸಂಗ್ರಹಿಸುವ ಹಕ್ಕೆ ಇದು ದಿವಾನಿ ಹಕ್ಕಾಗಿದೆ. 1765ರಲ್ಲಿ ಇದನ್ನು ಪಡ್ಕೊತಾರೆ. ಮುಂದಿನ ಪ್ರಶ್ನೆ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಕ್ಯಾಲ್ಸಿಯಂ ಬಗ್ಗೆ ಕೇಳಿದ್ದಾರೆ. ನೀವು ಈಗ ಇಲ್ಲಿ ಗೆಸ್ ಮಾಡ್ಬೋದು. ಕ್ಯಾಲ್ಸಿಯಂ ಅಂಶ ಯಾವ ವಿಟಮಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತದೆ ಅಂದರೆ ವಿಟಮಿನ್ ಡಿಯಲ್ಲಿ ಕ್ಯಾಲ್ಸಿಯಂ. ಯಾವುದು? ಸೂರ್ಯನ ಕಿರಣದಿಂದ. ಇದರ ರಾಸಾಯನಿಕ ಹೆಸರು ಏನು? ಕ್ಯಾಲ್ಸಿಫೆರಾಲ್. ನೋಡಿ, ಕ್ಯಾಲ್ಸಿಫೆರಾಲ್ ಇದರ ರಾಸಾಯನಿಕ ಹೆಸರು. ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಡಿ. ಇದು ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಸೂರ್ಯನ ಕಿರಣಗಳಿಂದ ಪಡೆಯುವ ವಿಟಮಿನ್ ಆಗಿದೆ. ನೆನಪಿರಲಿ, ಸೂರ್ಯನ ಕಿರಣದಿಂದ ನಾವು ಪಡೆಯುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಡಿ. ಮುಂದಿನ ಪ್ರಶ್ನೆ. ಭಾರತವು ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬಾರಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ ಅಂತೇಳಿ ಕೇಳಿದರೆ ಇದು ಕೂಡ ಅಂತಾರಾಷ್ಟ್ರೀಯ ರಾಷ್ಟ್ರಗಳ ಸಂಬಂಧದ ಬಗ್ಗೆ ಈ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಇಸ್ರೇಲ್. ಭಾರತ ಮತ್ತು ಇಸ್ರೇಲ್ ಸಹಕಾರದಲ್ಲಿ ನಿರ್ಮಿಸಲಾದ ಭೂಮಿಯಿಂದ, ನೆನಪಿರಲಿ, ಭೂಮಿಯಿಂದ ಆಕಾಶಕ್ಕೆ ಉಡಾಯಿಸಬಹುದಾದಂತಹ ಒಂದು ಕ್ಷಿಪಣಿ ಇದಾಗಿದೆ. ಇದು ಬಾರಕ್ 8 ಕ್ಷಿಪಣಿಯನ್ನು ಇಸ್ರೇಲ್ ಸಹಯೋಗದೊಂದಿಗೆ ನಾವು ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ. ಇಸ್ರೋ ಬಗ್ಗೆ ಕೇಳಿದ್ದಾರೆ. ಕಂಪ್ಲೀಟ್ ನೋಡೋಣ. ಇಸ್ರೋ ಬಗ್ಗೆ ಕೇಳಿದ್ದಾರೆ. ಇಸ್ರೋ ಯಾವಾಗ ಸ್ಥಾಪನೆ ಆಯಿತು ಅಂದರೆ 15ನೇ ಆಗಸ್ಟ್ 15, 1969ರಲ್ಲಿ ಇಸ್ರೋ ಫುಲ್ ಫಾರ್ಮ್ ಅಂತ ಕೇಳ್ಬೋದು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇದು 15ನೇ ಆಗಸ್ಟ್ 1969ರಲ್ಲಿ ಸ್ಥಾಪನೆ ಆಕತಿ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ದೇಹದ ತೂಕ ಗರಿಷ್ಠವಾಗಿರುವುದು ಎಲ್ಲಿ? ನಮ್ಮ ದೇಹದ ತೂಕ ಎಲ್ಲಿ ಗರಿಷ್ಠ
ಆಗಿರ್ತದೆ. ಅಂದರೆ ಭೂಮಿಯ ಧ್ರುವಗಳಲ್ಲಿ ನಮ್ಮ ದೇಹದ ತೂಕ ಗರಿಷ್ಠವಾಗಿರ್ತದೆ. ಮಾನವನ ದೇಹ ತೂಕವು ಭೂಮಿಯ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಸಾಗಿಸುವಾಗ ಹೆಚ್ಚಾಗುತ್ತದೆ. ಆದರೆ ದ್ರವ್ಯರಾಶಿ ಬದಲಾಗುವುದಿಲ್ಲ. ನಿಮಗೆ ನೆನಪಿರಲಿ, ದ್ರವ್ಯರಾಶಿ ಬದಲಾಗುವುದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮಾಡೋಣ ಸ್ನೇಹಿತರೆ. ತರಗತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹೀಗಿದೆ 1ನೇ ಪ್ರಶ್ನೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮುಂದಿನ ಪ್ರಶ್ನೆ. ಇವರಲ್ಲಿ ಯಾರು ಸಾಂವಿಧಾನಿಕ ಸಭೆಯ ಅಧ್ಯಕ್ಷರಾಗಿದ್ದರು? ನೋಡು, ಆ ರೀತಿನೂ ಕ್ವಶನ್ ಕೇಳಬಹುದು, ಈ ರೀತಿ ಕೂಡ ಕ್ವಶನ್ ಕೇಳಬಹುದು. ಇದಕ್ಕೂ ಕೂಡ ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಾಂವಿಧಾನಿಕ ಸಭೆಯ ಅಧ್ಯಕ್ಷರು ಕೂಡ ಅದೇ ಉತ್ತರ. 3ನೇ ಪ್ರಶ್ನೆ. ಯಾರು ಭಾರತ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು? ಇದು ಕೂಡ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮೇಲೆ ಕೇಳಿದಂತಹ ಪ್ರಶ್ನೆಯಾಗಿದೆ. ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರು ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಕಾರ್ಯನಿರ್ವಹಿಸಿದ್ದರು. 4ನೇ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ಎಂಬುದು PC 2017ರಲ್ಲಿ ಕೇಳಿದಂತಹ ಪ್ರಶ್ನೆ ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ವಿ ಗಿರಿ, ಟಿ ಸಿದ್ದಲಿಂಗಯ್ಯ, ಚೆಂಗಲ್ ರಾಯರೆಡ್ಡಿ, H ಸಿದ್ದವೀರಪ್ಪ. ಇವರು ಕನ್ನಡಿಗರು. ವಿ ಗಿರಿ ಕನ್ನಡಿಗರಲ್ಲ. ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 1949 ನವೆಂಬರ್ 26. ಆಯ್ಕೆ ಸಿ ಸರಿಯಾದ ಉತ್ತರ. ಹಾಗಾದರೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಎಂಬುದು ಪ್ರಶ್ನೆ ಆದರೆ ಜನವರಿ 26, 1950. ಅಸ್ತಿತ್ವಕ್ಕೆ ಬಂದಿದ್ದು ಜನವರಿ 26, 1950ರಲ್ಲಿ ಅಧಿಕೃತವಾಗಿ ಜಾರಿಗೆ ಬಂದಿತು. ಮುಂದಿನ ಪ್ರಶ್ನೆ. ಸಂವಿಧಾನ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೂಡ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. 7ನೇ ಪ್ರಶ್ನೆ. ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯಿತು ಎಂಬುದು PC 2017, B.Ed 2008 ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 9ನೇ ಡಿಸೆಂಬರ್ 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ನಡೆಯಿತು. 8ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ಮಂಡಳಿಯ ಕರಡು ಪ್ರತಿ ಸಿದ್ಧಗೊಳಿಸುವ ಸಮಿತಿಯ ಅಧ್ಯಕ್ಷರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಕರಡು ಪ್ರತಿ ಅಥವಾ ಕರಡು ಏನೇ ಬಂದರೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಹಾಗಾದರೆ ಕರಡು ಸಮಿತಿ ಯಾವಾಗ ರಚನೆಯಾಯಿತು ಎಂಬುದು ಪ್ರಶ್ನೆ ಆದರೆ 1947 ಆಗಸ್ಟ್ 29 ಈ ಕರಡು ಸಮಿತಿಯು ರಚನೆ ಆಯಿತು. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ M.N. ರಾಯ್. ಹಾಗಾದರೆ ಯಾವ ವರ್ಷದಲ್ಲಿ ಈ ಪ್ರತಿಪಾದನೆಯನ್ನು ಮಾಡಿದರು M.N. ರಾಯ್ ಅಂದರೆ 1934ರಲ್ಲಿ ಈ ಪ್ರತಿಪಾದನೆಯನ್ನು M.N. ರಾಯ್ ರವರು ಮಾಡಿದರು. 10ನೇ ಪ್ರಶ್ನೆ. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಎಂಬುದು ಮತ್ತೆ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದು ತುಂಬ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲೇ ಇದೆ ಯಾವ್ಯಾವ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಎಂಬುದು. ಸರಿಯಾದ ಉತ್ತರ ಸಿ ಡಾಕ್ಟರ್ BR ಅಂಬೇಡ್ಕರ್, ಕರಡು ಸಮಿತಿಯ ಅಧ್ಯಕ್ಷರು. ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವವರು ಯಾರು? ಇದಕ್ಕೂ ಕೂಡ ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಈ ಆಯ್ಕೆಯಲ್ಲಿರುವಂತಹದ್ದು ಯಾವುದು ಹೊಂದಾಣಿಕೆಯಾಗುತ್ತೆ ಎಂಬುದು ಇದರ ಮೇಲೆ ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ವಿವಿಧ ರಾಜ್ಯಗಳ
ಆಡಳಿತವಿರುವ ರಾಜ್ಯಗಳ ರಾಜರಿಂದ ನಾಮನಿರ್ದೇಶಿಸಲ್ಪಟ್ಟವರು. ಆಯ್ಕೆ ಡಿ ಸರಿಯಾದ ಉತ್ತರ ಆಯ್ಕೆ ಡಿ ಆಗಿದೆ. 13ನೇ ಪ್ರಶ್ನೆ, ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನ್ಯಾಯಾಧೀಶ ಎಂ.ಎನ್. ವೆಂಕಟಾಚಲಯ್ಯ. ಸರಿಯಾದ ಉತ್ತರ ಆಯ್ಕೆ ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿ ಅಧ್ಯಕ್ಷರು ನ್ಯಾಯಾಧೀಶ ಎಂ.ಎನ್. ವೆಂಕಟಾಚಲಯ್ಯ. 14ನೇ ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದ ದಿನ. ಕೊನೆಯ ಸಭೆ ನಡೆದ ದಿನ ಆಯ್ಕೆ ಡಿ ನವೆಂಬರ್ 26, 1949 ಕೂಡ ಇದು ಸಂವಿಧಾನದ ಕೊನೆಯ ಸಭೆಯಾಗಿದೆ. 15ನೇ ಪ್ರಶ್ನೆ, ಸಂವಿಧಾನ ಸಭೆಯನ್ನು ಇದರ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಆಗ ಸಂವಿಧಾನ ಸಭೆಯನ್ನು ನಾವು ಸೇರಿಸಿದ್ದೀವಿ ಅಂದಮೇಲೆ ಯಾವುದರ ಅಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಪಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಡಿ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಡಿ ಸಂವಿಧಾನದ ಸಭೆಯನ್ನು ಸ್ಥಾಪಿಸಲಾಯಿತು. 16ನೇ ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಸಂವಿಧಾನದ ಮೊದಲ ಕೈ ಲಿಖಿತ ನಕಲನ್ನು ಯಾರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನಂದಲಾಲ್ ಬೋಸ್. ನಂದಲಾಲ್ ಬೋಸ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 17ನೇ ಪ್ರಶ್ನೆ, ಇದು ಜೈಲ್ ವಾರ್ಡರ್ 2011ರಲ್ಲಿ ಕೇಳಿದಂತಹ ಪ್ರಶ್ನೆ. ಭಾರತ ಸಂವಿಧಾನ ಕರಡು ರಚನಾ ಸಭೆಯ ಅಧ್ಯಕ್ಷರು. ಮತ್ತೆ ಈ ಪುನರಾವರ್ತಿತವಾಯಿತು ಈ ಪ್ರಶ್ನೆ. ಈ ಪ್ರಶ್ನೆ ತುಂಬ ಬಾರಿ ಕೇಳಿದರೆ ಇದನ್ನು ಸರಿಯಾಗಿ ಇಟ್ಕೋಬೇಕು ಸ್ನೇಹಿತರೆ. ಆಯ್ಕೆ ಡಿ ಬಿ.ಆರ್. ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 18ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ 1946. 19ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬುದು ಕೂಡ ಮತ್ತೊಮ್ಮೆ ಅದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕೂಡ 1946 ಆಗಿದೆ. 20ನೇ ಪ್ರಶ್ನೆ, ಭಾರತ ಸಂವಿಧಾನ ಈ ದಿನ ಅಸ್ತಿತ್ವಕ್ಕೆ ಬಂತು, ಜಾರಿಗೆ ಬಂತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಿ ಜನವರಿ 26, 1950ರಲ್ಲಿ ಜಾರಿಗೆ ಬಂತು. ಜನವರಿ 26 ಏನು ಸ್ಪೆಷಲ್ ಅಪ್ಪ ಅಂದರೆ ಗಣರಾಜ್ಯ ದಿನ. ಗಣರಾಜ್ಯ ದಿನವಾಗಿದೆ. 21ನೇ ಪ್ರಶ್ನೆ, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು? ಇದು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಉಪಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ ಜೆ.ಬಿ. ಕೃಪಲಾನಿ. ಹಾಗಾದರೆ ಸಂವಿಧಾನ ಸಭೆಯ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ಯಾರು ಅಂತ ಕೇಳಿದರೆ ಅದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಉತ್ತರವಾಗುತ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದ್ದರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ಸೋಮನಾಥ ಲಹರಿ. ಸೋಮನಾಥ ಲಹರಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 23ನೇ ಪ್ರಶ್ನೆ. 23ನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸಿ ಇದು ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಗಳ ಫಲವಾಗಿತ್ತು. ಮುಂದಿನ ಪ್ರಶ್ನೆ, ಕೆಳಕಂಡ ಘಟನೆಗಳ ಚಾರಿತ್ರಿಕ ಕ್ರಮಗಳನ್ನು ಗುರುತಿಸಿ ಎಂಬುದು ಈ ಪ್ರಶ್ನೆಯಾಗಿದೆ. ಹೀಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಕ್ಯಾಬಿನೆಟ್ ಆಯೋಗ ರಚನೆ ಆಗಿದ್ದು 1946. ಕ್ರಿಪ್ಸ್ ಆಯೋಗ ನಿಮಗೆ ಗೊತ್ತಿರೋ ಸ್ನೇಹಿತರೆ 1942. ಮೌಂಟ್ ಬ್ಯಾಟನ್ ಪ್ಲಾನ್ ಇದು 1947ರಲ್ಲಿ ಮೌಂಟ್ ಬ್ಯಾಟನ್ ಪ್ಲಾನ್ ಆಗುತ್ತೆ. ಸೈಮನ್ ಆಯೋಗ ಇದು 1927ರಲ್ಲಿ ರಚನೆಯಾಗಿ ಭಾರತಕ್ಕೆ 28ರಲ್ಲಿ ಬರುತ್ತೆ. ಹಾಗಾದರೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಇದು ಸರಿಯಾದ ಉತ್ತರ ಯಾವುದಕ್ಕೆ? ಮೊದಲು ಡಿ ಸೈಮನ್ ಆಯೋಗ, ನೆಕ್ಸ್ಟು ಬಿ ಕ್ರಿಪ್ಸ್ ಆಯೋಗದ ರಚನೆ, ಕ್ಯಾಬಿನೆಟ್ ಆಯೋಗದ ರಚನೆ 3, 4 ಮೌಂಟ್ ಬ್ಯಾಟನ್ ಪ್ಲಾನ್. ಇದಕ್ಕೆ ಸರಿಯಾದ ಉತ್ತರ ಡಿ ಬಿ ಸರಿಯಾದ ಉತ್ತರ ಆಯ್ಕೆ 2 ಸರಿಯಾದ ಉತ್ತರವಾಗುತ್ತೆ ಸ್ನೇಹಿತರೆ. 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ.
ಇದಕ್ಕೆ ಸರಿಯಾದ ಉತ್ತರ ಎ ವಿ ಅಲೆಕ್ಸಾಂಡರ್ ಕೂಡ ಆಗಿದ್ರು, ಪತಿ ಕ್ಲಾರೆನ್ಸ್ ಕೂಡ ಆಗಿದ್ರು, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಕೂಡ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿದ್ದರು. ಆದರೆ ಸಿರಿಲ್ ರ್ಯಾಡ್ಕ್ಲಿಫ್ ಸದಸ್ಯರಾಗಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. 26ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳನ್ನು ಪರ್ಯಾಲೋಚಿಸಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದು KS 2015ರಲ್ಲಿ ಕೇಳಿದಂಥ ಪ್ರಶ್ನೆ. 26ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಈ ಮೂರು ಕೂಡ ತಪ್ಪಿದೆ. ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368ರ ಅಡಿಯಲ್ಲಿ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು ಎಂಬುದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ನೋಡೋಣ ಸ್ನೇಹಿತರೆ ಹಾಗಾದರೆ ಹೇಗಿದೆ ಅಂತ. ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆಗಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ವಲ್ಲಭಾಯ್ ಪಟೇಲ್ ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಜವಾಹರ್ಲಾಲ್ ನೆಹರು ಸಂವಿಧಾನ ರಚನಾ ಸಭೆಯ ನಾಯಕರು. ಇದು ಹೀಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಅನುಕ್ರಮವಾಗಿ 2 ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ರಾಜೇಂದ್ರ ಪ್ರಸಾದ್. ಇವರು 2 ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರಾಗಿದ್ದಾರೆ. 29ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಇವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಇವರು 3 ಜನ ಕೂಡ ಸದಸ್ಯರಾಗಿದ್ದರು. 30ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕ್ಯಾಬಿನೆಟ್ ಆಯೋಗದ ಅನುಗುಣವಾಗಿ ಪ್ರಸ್ತಾವನೆಯ ಅನುಗುಣವಾಗಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಎಂಬುದು ಈ ಪ್ರಶ್ನೆಗೆ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ, ಡಾಕ್ಟರ್ ರಾಜೇಂದ್ರ ಪ್ರಸಾದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಆದರೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಡಾಕ್ಟರ್ BR ಅಂಬೇಡ್ಕರ್. 31ನೇ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ಆಗಿದ್ದಾರೆ. 32ನೇ ಪ್ರಶ್ನೆ, ಸಂವಿಧಾನದ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಎಂಬುದು, ಇದು ಹಂಗಾಮಿ ಅಧ್ಯಕ್ಷತೆ ಯಾರು ವಹಿಸಿದ್ರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆಯೇ ಸಚ್ಚಿದಾನಂದ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ. 33ನೇ ಪ್ರಶ್ನೆ, ಭಾರತೀಯ ಸಂವಿಧಾನ ಮಂಡಳಿಯಲ್ಲಿ ಎಷ್ಟು ಸಮಿತಿಗಳಿವೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 22 ಸಮಿತಿಗಳಾಗಿದೆ. 22 ಸಮಿತಿಗಳು ಆಗಿದೆ. 34ನೇ ಪ್ರಶ್ನೆ, ಇವರಲ್ಲಿ ಯಾರು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಇವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. 35ನೇ ಪ್ರಶ್ನೆ, ಭಾರತ ಸಂವಿಧಾನ ಕರಡು ಸಮಿತಿಯಲ್ಲಿ ಯಾರು ಸದಸ್ಯರಾಗಿರಲಿಲ್ಲ ಕೂಡ ಇದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ KC ರೆಡ್ಡಿ. ಇವರು ಕರ್ನಾಟಕದವರು. ಇವರು ಕರಡು ಸಮಿತಿಯ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿರಲಿಲ್ಲ. 36ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಒಟ್ಟು ಡ್ಯಾಶ್ ರಾಷ್ಟ್ರೀಯ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, 22 ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ. ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ, ಸಂವಿಧಾನದ ವಿವಿಧ ಅಂಶಗಳನ್ನು ಪರಿಗಣಿಸಲು ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸಮಿತಿಗಳನ್ನು ನೇಮಿಸಿತು? ಈಗ ಸಂವಿಧಾನದ ಸಮಿತಿಗಳು 22 ಇದೆ. ವಿವಿಧ ಅಂಶಗಳನ್ನು ಪರಿಗಣಿಸಲು ಮತ್ತೆ ಸಮಿತಿಗಳನ್ನು ನೇಮಿಸ್ತದೆ. ಎಷ್ಟಪ್ಪ ಅಂದರೆ 13 ಸಮಿತಿಗಳನ್ನು ನೇಮಿಸುತ್ತೆ. 38ನೇ ಪ್ರಶ್ನೆ ಕೊನೆಯ ಪ್ರಶ್ನೆ, ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ
ಆಯ್ಕೆ ಸಿ ನಿಜಲಿಂಗಪ್ಪ. ಆಯ್ಕೆ ಸಿ ನಿಜಲಿಂಗಪ್ಪ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದರೆ ಕರ್ನಾಟಕದಿಂದ ರಚನಾ ಸಮಿತಿಗೆ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದವರು ಎಸ್ ನಿಜಲಿಂಗಪ್ಪ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.